ಕನ್ನಡ, ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಯತ್ನಾಳ್ ತಮ್ಮ ಗೆಸ್ಟ್ ಹೌಸ್ ನಲ್ಲಿ, ಚಿಂಚೋಳಿಯ ಗೆಸ್ಟ್ ಹೌಸ್ ನಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಯತ್ನಾಳ್ ಅವರ ಹಿಂದೆ ಬಿದ್ದಿದೆ ರಿಪಬ್ಲಿಕ್ ಕನ್ನಡ. ಚಿಂಚೋಳಿಯ ಯತ್ನಾಳ್ ಗೆಸ್ಟ್ ಹೌಸ್ ನಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಜೀರೋ ರಿಪೋರ್ಟಿಂಗ್ ಮಾಡ್ತಾ ಇದೆ. ಹೇಗಿದ್ದಾರೆ ಯತ್ನಾಳ್, ಪರಿಸ್ಥಿತಿ ಏನಿದೆ? ಚಿಂಚೋಳಿಯ ಗೆಸ್ಟ್ ಹೌಸ್ ಇಂದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ನಿನ್ನೆ ದೆಹಲಿಯಿಂದ ಹೈದರಾಬಾದ್, ತನ್ಮೂಲಕ ಬಿಜಾಪುರ, ಈಗ ಚಿಂಚೋಳಿಯ ಗೆಸ್ಟ್ ಹೌಸ್ ನಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಹಿಂದೂ ಹುಲಿಯ ಪ್ರತಿಕ್ರಿಯೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಇನ್ನೂ ಅವಕಾಶನೇ ಸಿಗಲಿಲ್ಲ. ಯಾರ ಸಂಪರ್ಕಕ್ಕೂ ಸಿಗದೆ ಏಕಾಂಗಿಯಾಗಿದ್ದಾರೆ ಯತ್ನಾಳ್ ಅಂತ ಹೇಳಲಾಗ್ತಾ ಇದೆ. ಗೆಸ್ಟ್ ಹೌಸ್ ಒಳಗಡೆ ಯಾರನ್ನೂ ಬಿಡಬಾರ್ದು ಅಂತ ಸೂಚನೆ. ನಮ್ ಕ್ಯಾಮೆರಾ, ನಮ್ ಲೋಗೋ ಕಾಣ್ತಿದ್ದಂಗೆ ಗೆಸ್ಟ್ ಹೌಸ್ ನ ಗೇಟ್ಗಳನ್ನೆಲ್ಲ ಲಾಕ್ ಮಾಡ್ಕೊಂಡು ಯಾರನ್ನೂ ಬಿಡಬಾರ್ದು ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಗೆಸ್ಟ್ ಹೌಸ್ ನ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಯತ್ನಾಳ್ ಅವರ ಕಾರ್ ಹೊರಗಡೆ ಪಾರ್ಕ್ ಆಗಿದೆ, ಒಳಗಡೆ ಯತ್ನಾಳ್ ಅವರು ರೆಸ್ಟ್ ಮಾಡ್ತಾ ಇದ್ದಾರೆ. ಪ್ರಶ್ನೆ ಅಂತಂದ್ರೆ, ಮಾತೆತ್ತಿದ್ರೆ ಹಿಂದೂ ಹುಲಿ ಅಂತ ಅನ್ನಿಸಿಕೊಂಡಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಸ್ ನಾಗೇಂದ್ರ, ಶ್ರುತಿ, ಈಗಾಗಲೇ ನಾನು ಅಂದ್ರೆ ಒಳಗಡೆ ಇರುವಂತ ಮಾಹಿತಿ ಇರುವಂತದ್ದು. ಸೊ ಅವರನ್ನ ಒಂದ್ಸರಿ ಅವರನ್ನ ಮಾತಾಡ್ಸುವಂತ ಪ್ರಯತ್ನ ಮಾಡೋಣ. ಯಾಕಂತಂದ್ರೆ ಅಲ್ಲಲ್ಲ ಒಂದೇ ನಿಮಿಷ. ಈಗ ಅವರನ್ನ ಮಾತಾಡ್ತೀನಿ. ಅವ್ರು ಮಾತಾಡ್ಲಿಲ್ಲ ಅಂದ್ರೆ ಬೈ ಫೋರ್ಸ್ ಅಂತೂ ಇಲ್ವೇ ಇಲ್ಲ. ಬೈ ಫೋರ್ಸ್ ಅಂತೂ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಬೈ ಫೋರ್ಸ್ ಅಂತೂ ಇಲ್ಲ. ಜಸ್ಟ್ ಫಾರ್ ಒನ್ ಅಪ್ರೋಚ್. ಅಲ್ಲಲ್ಲ, ನಾನು ನೋಡ್ತೀನಿ. ಈಗ ಅವರು ಗೆಸ್ಟ್ ಹೌಸ್ ಅಲ್ಲಿ ರಾತ್ರಿ ಬಂದಿರುವಂತದ್ದು, ಇಲ್ಲೇ ರೆಸ್ಟ್ ತಗೋತಾ ಇದ್ದಾರೆ, ಅದೆಲ್ಲವೂ ಕೂಡ ಗೊತ್ತಿರುವಂತದ್ದು. ಸೊ ಹಾಗಾಗಿ ಜಸ್ಟ್ ಫಾರ್ ಒನ್ ಅಪ್ರೋಚ್. ಶ್ರುತಿ, ಇದು ಅವರ ಗೆಸ್ಟ್ ಹೌಸ್ ನ ಒಳಗಡೆ ಇರುವಂತದ್ದು. ಆದ್ರೆ ಅವರ ಗೆಸ್ಟ್ ಹೌಸ್ ನ ಸಿಬ್ಬಂದಿಗಳು ಯಾರು ಕೂಡ ಏನು ಆ ಒಳಗಡೆ ಬಿಡ್ತಾ ಇಲ್ಲ. ಎಲ್ಲರೂ ಕೂಡ ಹೊರಗಡೆ ಹೋಗುವಂತೆ ಸೂಚಿಸ್ತಾ ಇರುವಂತದ್ದು. ಇವತ್ತು ಕೂಡ ಸೊ ಮತ್ತೊಮ್ಮೆ ನಾನು ಮತ್ತೊಮ್ಮೆ ಅಲ್ಲ, ಜಸ್ಟ್ ಅವ್ರನ್ನ ನಾನು ಜಸ್ಟ್ ಭೇಟಿ ಆಗ್ತೀನಿ, ಏನ್ ಹೇಳ್ತಾರೆ ಅಂತ ಅಷ್ಟೇ. ಜಸ್ಟ್ ಅವ್ರನ್ನ ನಾನು ಹೇಳಕ್ ಕೇಳ್ರಿ. ಜಸ್ಟ್ ಅವ್ರನ್ನ ಒಂದ್ಸರಿ ಅಪ್ರೋಚ್ ಮಾಡ್ತೀನಿ. ಒಂದೇ ನಿಮಿಷ ಕೇಳ್ಬೇಡಿ. ಒಂದೇ ನಿಮಿಷ. ಒಂದೇ ನಿಮಿಷ. ಅವ್ರು ಮಾತಾಡ್ಲಿಲ್ಲ ಅಂದ್ರೆ ಬೇಡ ಬೈ ಫೋರ್ಸ್ ಅಂತೂ ಏನಲ್ಲ. ನಾನು ಹೇಳ್ತಾ ಇದ್ದೀನಿ. ಒಂದೇ ನಿಮಿಷ ಬ್ರದರ್, ಒಂದೇ ನಿಮಿಷ. ನೀವು ಹೇಳೋದ್ ನನ್ಗೆ ಗೊತ್ತಾಯ್ತು. ಕರೆಕ್ಟ್. ನೀವು ಹೇಳೋದು ನನಗೆ ಅರ್ಥ ಆಯ್ತು. ನಾನು ಹೇಳಕ್ ಕೇಳಿ. ಈಗ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಅವ್ರದ್ದು ಒಪಿನಿಯನ್ ನ ಕಲೆಕ್ಟ್ ಮಾಡಕ್ ಬೇರೆ ಏನು ರೆಸ್ಟ್ ಅಲ್ಲಿ ಇದ್ರೆ ನಾನು ಫೋರ್ಸ್ ಮಾಡಲ್ಲ. ಜಸ್ಟ್ ನೋಡ್ತೀನಿ ಅವ್ರು ಎಲ್ಲಿದ್ದಾರೆ. ಯಾಕಂದ್ರೆ ಅವ್ರ ಅಭಿಮಾನಿಗಳು ಒಂದೇ ನಿಮಿಷ ನಿಮ್ಗೆ ಹೇಳ್ತೀನಿ ಕೇಳಿ. ಅವ್ರು ಸಾಕಷ್ಟು ಅಭಿಮಾನಿಗಳಿದ್ದಾರೆ ರಾಜ್ಯದಲ್ಲಿ. ಹಿಂದೂ ಹುಲಿ ಅಂತೇಳಿ ಕರೀತಾರೆ ಅವ್ರನ್ನ. ಇವತ್ತು ಅವ್ರನ್ನ ಉಚ್ಚಾಟನೆ ಮಾಡಿದಕ್ಕೆ ಸಾಕಷ್ಟು ಜನರಿಗೆ ನೋವಾಗಿದೆ. ಹೌದಾ ಇಲ್ವಾ? ಅದನ್ನೇ ಸರ್, ನಾವು ಅದನ್ನೇ ಹೇಳ್ತಾ ಇರೋದು. ನೋವಿದೆ ಅಲ್ವಾ? ಅವ್ರ ನೋವನ್ನ ಹೈಕಮಾಂಡ್ ತಲುಪಿಸುವಂತ ಕೆಲಸ ಮಾಡ್ತಾ ಇರೋದು. ಸೊ ಹಂಗಾಗಿ ಅವ್ರ ನೋವನ್ನ ಹೈಕಮಾಂಡ್ ತಲುಪಿಸುವಂತ ಕೆಲಸ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ಒಂದ್ ನಿಮಿಷ ನಾನು ಅವ್ರು ಎಲ್ಲಿದ್ದಾರೆ ನೋಡ್ಕೊಂಡು ಮಾತಾಡ್ಕೊಂಡು ಬರ್ತೀನಿ. ಆ ಶ್ರುತಿ, ಇದು ಅವರ ಏನು ಸಿಬ್ಬಂದಿ. ಎಸ್ ನಾಗೇಂದ್ರ, ಶ್ರುತಿ, ಈಗಾಗಲೇ ನಾನು ಅಂದ್ರೆ ಒಳಗಡೆ ಇರುವಂತ ಮಾಹಿತಿ ಇರುವಂತದ್ದು. ಸೊ ಒಂದ್ಸರಿ ಅವರನ್ನ ಮಾತಾಡ್ಸುವಂತ ಪ್ರಯತ್ನ ಮಾಡೋಣ. ಯಾಕಂತಂದ್ರೆ ಅಲ್ಲಲ್ಲ, ಒಂದೇ ನಿಮಿಷ. ಈಗ ಅವರನ್ನ ಮಾತಾಡ್ತೀನಿ. ಅವ್ರು ಮಾತಾಡ್ಲಿಲ್ಲ ಅಂದ್ರೆ ಬೈ ಫೋರ್ಸ್ ಅಂತೂ ಇಲ್ವೇ ಇಲ್ಲ. ಬೈ ಫೋರ್ಸ್ ಅಂತೂ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಬೈ ಫೋರ್ಸ್ ಅಂತೂ ಇಲ್ಲ. ಜಸ್ಟ್ ಫಾರ್ ಒನ್ ಅಪ್ರೋಚ್. ನಾನು ನೋಡ್ತೀನಿ. ಈಗ ಅವರು ಗೆಸ್ಟ್ ಹೌಸ್ ಅಲ್ಲಿ ರಾತ್ರಿ ಬಂದಿರುವಂತದ್ದು, ಇಲ್ಲೇ ರೆಸ್ಟ್ ತಗೋತಾ ಇದ್ದಾರೆ, ಅದೆಲ್ಲವೂ ಕೂಡ ಗೊತ್ತಿರುವಂತದ್ದು. ಸೊ ಹಾಗಾಗಿ ಜಸ್ಟ್ ಫಾರ್ ಒನ್ ಅಪ್ರೋಚ್. ಶ್ರುತಿ, ಇದು ಅವರ ಗೆಸ್ಟ್ ಹೌಸ್ ನ ಒಳಗಡೆ ಇರುವಂತದ್ದು. ಆದ್ರೆ ಅವರ ಗೆಸ್ಟ್ ಹೌಸ್ ನ ಸಿಬ್ಬಂದಿಗಳು ಯಾರು ಕೂಡ ಏನು ಆ ಒಳಗಡೆ ಬಿಡ್ತಾ ಇಲ್ಲ. ಎಲ್ಲರೂ ಕೂಡ ಹೊರಗಡೆ ಹೋಗುವಂತೆ ಸೂಚಿಸ್ತಾ ಇರುವಂತದ್ದು. ಇವತ್ತು ಕೂಡ ಸೊ ಮತ್ತೊಮ್ಮೆ ನಾನು ಅಲ್ಲ, ಜಸ್ಟ್ ಅವ್ರನ್ನ ನಾನು ಜಸ್ಟ್ ಭೇಟಿ ಆಗ್ತೀನಿ, ಏನ್ ಹೇಳ್ತಾರೆ ಅಂತ ಅಷ್ಟೇ. ಜಸ್ಟ್ ಅವ್ರನ್ನ ನಾನು ಹೇಳಕ್ ಕೇಳ್ರಿ. ಜಸ್ಟ್ ಅವ್ರನ್ನ ಒಂದ್ಸರಿ ಅಪ್ರೋಚ್ ಮಾಡ್ತೀನಿ. ಒಂದೇ ನಿಮಿಷ ಕೇಳ್ಬೇಡಿ.
ಒಂದೇ ನಿಮಿಷ ಒಂದೇ ನಿಮಿಷ ಅವ್ರು ಮಾತಾಡ್ಲಿಲ್ಲ ಅಂದ್ರೆ ಬೇಡ ಬೈ ಫೋರ್ಸ್ ಅಂತೂ ಏನಲ್ಲ. ನಾನು ಹೇಳ್ತಾ ಇದ್ದೀನಿ ಒಂದೇ ನಿಮಿಷ ಬ್ರದರ್, ಒಂದೇ ನಿಮಿಷ ನೀವು ಹೇಳ ನನ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಅಪ್ಡೇಟ್ ಪ್ರಕರಣ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಮೊದಲಿಗೆ ಯತ್ನಾಳ್ ಅವರಿಗೆ ಇದು ಗೊತ್ತಿರಲಿಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ದಿನಗಳಿಂದ BY ವಿಜೇಂದ್ರ ಅವ್ರ ವಿರುದ್ಧ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭಿನ್ನಮತದ ಮಾತುಗಳನ್ನು ಆಡ್ತಾ ಇರಬೇಕಾದ್ರೆ ಇದೊಂದು ಪಾಸಿಬಿಲಿಟಿ ಇದೆ, ಪಕ್ಷದಿಂದ ಹೊರಗೆ ಹಾಕಿದ್ರೆ ಏನ್ ಗತಿ ಅನ್ನುವಂಥದ್ದನ್ನ ಖಂಡಿತ ಅವ್ರು ಯೋಚನೆ ಮಾಡಿರ್ತಾರೆ ಇಷ್ಟು ವರ್ಷದ ಅವರ ರಾಜಕೀಯ ಅನುಭವದಲ್ಲಿ. ಅಷ್ಟೆಲ್ಲ ಯೋಚನೆ ಇದ್ದೂನು ಯಾಕೆ ಹೆದರ್ತಾ ಇದ್ದಾರಂತೆ ಓಂ ಪ್ರಕಾಶ್ ಅವರು? ಅದ್ ಯಾಕಂತ ಬಾಗ್ಲಾಕೊಂಡು ಹೋಗ್ಬಿಟ್ಟು ಗೆಸ್ಟ್ ಹೌಸ್ ಅಲ್ಲಿ ಕೂತ್ಕೊಂಡಿದ್ದಾರೆ? ಅವ್ರು ಏನ್ ತಪ್ಪು ಮಾಡಿದಾರಂತ ಅಥವಾ ಏನ್ ಅಪರಾಧ ಮಾಡಿದಾರಂತ? ಯಾಕೆ ಯತ್ನಾಳ್ ಅವ್ರು ಯತ್ನಾಳ್ ಅವ್ರು ಯಾಕೆ ಹೊರಗಡೆ ಬರ್ತಾ ಇಲ್ಲ? ಖಂಡಿತವಾಗೂ ಶ್ರೀಲಕ್ಷ್ಮಿ, ಯತ್ನಾಳ್ ಅವರು ರಾಜ್ಯದಲ್ಲೇ ಹಿಂದೂ ಹುಲಿ ಅಂತೇಳಿ ಏನು ಗುರುತಿಸಿಕೊಂಡಿರುವಂತದ್ದು, ಜೊತೆಗೆ ಯಾವಾಗ್ಲೂ ಕುಟುಂಬ ರಾಜಕಾರಣ ಅಂದ್ರೆ ಬಿಜೆಪಿಯಲ್ಲಿರುವಂತಹ ಕುಟುಂಬ ರಾಜಕಾರಣ, ಯಡಿಯೂರಪ್ಪ ಕುಟುಂಬದ ವಿರುದ್ಧ ನೇರ ವಾಗ್ದಾಳಿ ನಡೆಸುವಂತ ವ್ಯಕ್ತಿ. ಅದೇ ಇವತ್ತು ಅವರ ಪಾಲಿಗೆ ಮುಳುವಾಗಿರುವಂತದ್ದು. ಯಾವಾಗ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮಾತಾಡೋದಕ್ಕೆ ಮುಂದಾಗಿದ್ರು, ಅವರ ವಿರುದ್ಧ ಇದೀಗ ಬಿಜೆಪಿ ಹೈಕಮಾಂಡ್ ಶಿಸ್ತು ಕ್ರಮವನ್ನು ತೆಗೆದುಕೊಂಡು ಅವರನ್ನ ಉಚ್ಚಾಟನೆಯನ್ನ ಮಾಡಿರುವಂತದ್ದು. ಸೊ ಇದೀಗ ಅವರು ಕಲಬುರಗಿ ಜಿಲ್ಲೆ ಏನು ಚಿಂಚೋಳಿ ತಾಲೂಕಿನ ಸಿದ್ದಸಿರಿ ಗೆಸ್ಟ್ ಹೌಸ್ ನಲ್ಲಿರುವಂತದ್ದು, ಗೆಸ್ಟ್ ಹೌಸ್ ನ ಒಳಭಾಗದಲ್ಲಿರುವಂತದ್ದು. ಈಗಾಗಲೇ ರಿಪಬ್ಲಿಕ್ ಕನ್ನಡ ಅವರನ್ನ ಸಂಪರ್ಕ ಮಾಡುವಂತ ಸಾಕಷ್ಟು ಪ್ರಯತ್ನವನ್ನ ಕೂಡ ಮಾಡಿತ್ತು. ಯಾಕಂತಂದ್ರೆ ಅವರ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಅವರನ್ನ ಉಚ್ಚಾಟನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಿಗೂ ಕೂಡ ನೋವಾಗಿರುವಂತದ್ದು. ಹಾಗಾಗಿ ಉಚ್ಚಾಟನೆ ಬಳಿಕ ಯತ್ನಾಳ್ ಅವರು ಇದುವರೆಗೂ ಕೂಡ ಯಾರ ಸಂಪರ್ಕಕ್ಕೂ ಕೂಡ ಸಿಕ್ಕಿಲ್ಲ. ಅವರ ರಿಯಾಕ್ಷನ್ ಪಡೆಯೋದಕ್ಕಾಗಿ ರಿಪಬ್ಲಿಕ್ ಕನ್ನಡ ಅವರ ಗೆಸ್ಟ್ ಹೌಸ್ ನ ಮುಂಭಾಗದಲ್ಲಿರುವಂತದ್ದು. ಈಗಾಗಲೇ ಗೇಟ್ ಹಾಕಿರುವಂತದ್ದು, ಅವರ ಗೇಟ್ ಲಾಕ್ ಅನ್ನ ಮಾಡಿ ಅವರು ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಈಗ ಒಳಗಡೆ ಇರುವಂತಹ ಅವರ ಸಿಬ್ಬಂದಿಗಳು ಕೂಡ ಏನ್ ಹೇಳ್ತಾ ಇದ್ದಾರೆ, ಬ್ರದರ್ ಒಂದೇ ನಿಮಿಷ ಇಲ್ಲಿ ಬನ್ನಿ ಏನ್ ಹೇಳಿದ್ದಾರೆ ಯತ್ನಾಳ್ ಸರ್ ಅನ್ನೋದು ಜಸ್ಟ್ ಇನ್ಫಾರ್ಮ್ ಮಾಡಿ, ಅಟ್ಲೀಸ್ಟ್ ಏನ್ ಹೇಳಿದ್ದಾರೆ ಅನ್ನೋದು. ಬನ್ನಿ ಸರ್ ಒಂದೇ ನಿಮಿಷ ಏನ್ ಹೇಳಿದ್ದಾರೆ ಅವ್ರು ಮಾತಾಡ್ತಾರಂದ್ರು ಓಕೆ, ಇಲ್ಲ ಅಂದ್ರೂ ಇಲ್ಲ. ಯಾಕಂದ್ರೆ ಅವ್ರು ಸಾಕಷ್ಟು ಜನ ಅಭಿಮಾನಿಗಳಿಗೆ ಇವತ್ತು ನೋವಾಗಿರುವಂತದ್ದು. ಏನ್ ನಿಮ್ಗೆ ಏನ್ ಹೇಳಿದಾರೆ ಅಷ್ಟು ಹೇಳ್ಬಿಡಿ. ಅಲ್ಲ ಎಸ್ ಶ್ರೀಲಕ್ಷ್ಮಿ, ಅವರ ಕೆಲವೊಂದಷ್ಟು ಸಿಬ್ಬಂದಿಗಳು ಕೂಡ ಒಳಗಡೆ ತೆರಳಿರುವಂತದ್ದು. ಆದ್ರೆ ರೈಟ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ನಿಮ್ಮ ಅಲ್ಲಿನ ರಿಪೋರ್ಟಿಂಗ್ ಅನ್ನ ಕಂಟಿನ್ಯೂ ಮಾಡಿ, ಇನ್ನಷ್ಟು ಮಾಹಿತಿಯನ್ನ ನಂತರ ಪಡ್ಕೊಳ್ತೀವಿ.